ಜಿಕಾ ಕಾಣಿಸ್ಕೊಂಡಿದೆ ಅಂತಕ್ಕಂಥ ವರದಿಗಳು ಕೂಡ ಬಂದ್ಬಿಡ್ತು. ಝೋಂಬಿ ಅಂತಕ್ಕಂಥ ವೈರಸ್ ಕೂಡ ಬರ್ತಾ ಇದೆ ಅಂತ. ಕುದುರೆಗಳನ್ನ ಮೊನ್ನೆ ಪರೀಕ್ಷೆಗಳು ಒಳಪಡಿಸಿದ್ರು ಬೆಂಗಳೂರು ಮಹಾನಗರದಲ್ಲಿ. 200-300 ಕುದುರೆಗಳ ರಕ್ತದ ಒಂದು ಪರೀಕ್ಷೆಯನ್ನ ಮಾಡಿದ್ರು. ಕೋತಿಯ ಜ್ವರ ಕೂಡ ಹರಡ್ತಾ ಇದೆ. ಕಬೂತರ್ ಆ ಆ ಆ ಆ ಅಂತ ಈಗಲ್ಲ ಒಂದು ಬರ್ದಿದ್ದಾರೆ ನೋಡಿ, ಕಬೂತರ್ ಜ ಜ ಜ ಅಂತ ಬರ್ದಿದ್ದಾರೆ. ಗಲೀಜಿನ ಕಾರಣದಿಂದಾಗಿ ಹೊಸ ವೈರಸ್ಗಳು ಹರಡ್ತವೆ ಅಂತ ವೈಜ್ಞಾನಿಕವಾಗಿ ಬರೆದ್ಬಿಟ್ಟಿದ್ದಾರೆ. ಜಿಕಾ ಕಾಣಿಸ್ಕೊಂಡಿದೆ ಅಂತಕ್ಕಂಥ ವರದಿಗಳು ಕೂಡ ಬಂದ್ಬಿಡ್ತು. ಜಿಕಾ ವೈರಸ್ ಕಾಣಿಸ್ಕೊಂಡಿದೆ ಅಂತ ಬಂದಿದ್ದು. ಇತ್ತೀಚಿನ ಒಂದು ವರದಿ ಬಂದ್ಬಿಡ್ತು, ಝೋಂಬಿ ಅಂತಕ್ಕಂಥ ವೈರಸ್ ಕೂಡ ಬರ್ತಾ ಇದೆ ಅಂತ. ಅದು ಜಿಂಕೆಗಳ ಇದರಿಂದ ಬರುತ್ತೆ ಝೋಂಬಿ. ಕುದುರೆಗಳನ್ನ ಮೊನ್ನೆ ಪರೀಕ್ಷೆಗಳು ಒಳಪಡಿಸಿದ್ರು ಬೆಂಗಳೂರು ಮಹಾನಗರದಲ್ಲಿ. 200-300 ಕುದುರೆಗಳ ರಕ್ತದ ಒಂದು ಪರೀಕ್ಷೆಯನ್ನ ಮಾಡಿದ್ರು. ಅದರಿಂದ ಒಂದು ವಿಚಿತ್ರವಾದ ವೈರಸ್ಸು ಹರಡ್ತಾ ಇದೆ. ಜೊತೆಗೆ ಕೋತಿಯ ಜ್ವರ ಕೂಡ ಹರಡ್ತಾ ಇದೆ. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ಇದಕ್ಕೆ ಪರಿಹಾರಗಳು ಇದಿಲ್ಲ. ಬೇಕಾದಷ್ಟು ಜನ ಹೇಳ್ತಕ್ಕಂಥ ನಾರ್ಮಲ್ ಪರಿಹಾರಗಳನ್ನ ಯಾರು ಫಾಲೋ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಇರೋದೆಲ್ಲನೂ ಬೇರೆಯವರು ಏನೇನು ಪರಿಹಾರಗಳು ಹೇಳ್ತಾರೋ ಅದ್ರ ಬಗ್ಗೆ ಜನಕ್ಕೆ ನಂಬಿಕೆ ಇಲ್ಲ. ಯಾರೋ ಇಂಗ್ಲಿಷ್ ಮೆಡಿಸನ್ ಏನ್ ಕೊಡ್ತಾನೋ ಅದೇ ಕೊನೆ ಅಸ್ತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ಒಬ್ರು ಡಾಕ್ಟ್ರೇ ಮಾತಾಡ್ತಿದ್ರು, ಒಬ್ರು ಲೇಡಿ, ಭಯ ಬಿಡಬೇಡಿ, ಡೆಂಗಿ ನೀರಿಗೆ ಒಂದ್ ಸ್ವಲ್ಪ ಕಾಲು ಪ್ರಮಾಣದ ನಿಂಬೆ ಹಣ್ಣು ರಸವನ್ನ ಹಿಂಡ್ಕೊಂಡು ನೀರು ಕುಡೀರಿ. ಎಳ್ನೀರಿಗೆ ನಿಂಬೆ ರಸವನ್ನ ಹಿಂಡ್ಕೊಂಡು ಎಳ್ನೀರು ಕುಡೀರಿ. ಆಮೇಲೆ ಪರಂಗಿ ಎಲೆಯ ರಸವನ್ನ 15 to 20 ml ಪರಂಗಿ ಎಲೆಯ ರಸವನ್ನ ತೆಗೆದುಬಿಟ್ಟು 15-20 ml ಅಷ್ಟು ಪರಂಗಿ ಜ್ಯೂಸ್ ಅನ್ನ ಕುಡೀರಿ. ಪ್ಲೇಟ್ಲೆಟ್ಸು ಅವಾಗ ಏನಾಗುತ್ತೆ, ರೈಸ್ ಆಗುತ್ತೆ. ಕಡಿಮೆ ಆಗಿರ್ತಕ್ಕಂಥ ಪ್ಲೇಟ್ಲೆಟ್ಸು ರೈಸ್ ಆದಾಗ ಮನುಷ್ಯನಿಗೆ ಪ್ರಾಣ ಹೋಗ್ತಕ್ಕಂಥ ಅಪಾಯಗಳು ಇಲ್ಲ ಅಂತಕ್ಕಂಥದ್ದನ್ನ ನಾನಲ್ಲ, ಒಬ್ಬ ಡಾಕ್ಟರ್ ಮೊನ್ನೆ ಯೂಟ್ಯೂಬ್ ಚಾನಲ್ ತೆಗೆದು ನೋಡಿ, ಡಾಕ್ಟರ್ ಸಂದರ್ಶನ ಇದೆ, ಅದ್ಭುತವಾದ ಪರಿಹಾರವನ್ನ ಹೇಳಿದ್ದಾರೆ. ನಮ್ಮ ಜನಕ್ಕೆ ಏನು ಅಂತಾರೆ, ಆಸ್ಪತ್ರೆಗೆ ಹೋಗು, ಅಡ್ಮಿಟ್ ಆಗು, ಅಲ್ಲಿ ಪ್ಲೇಟ್ಲೆಟ್ ರೈಸ್ ಮಾಡೋದಕ್ಕೆ ಏನೇನೋ ಇಂಜೆಕ್ಷನ್ಸ್ ಮತ್ತೊಂದು. ಈಗ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಚೆಕ್ ಮಾಡೋ ಅವ್ರಿಗೆ ತಗೋಬಾರದು ಅಂತ ಕೂಡ ಇವತ್ತು ತಾಕೀತ್ ಮಾಡೋ ಲೆವೆಲ್ಗೆ ಬಂದಿದ್ದಾರೆ. ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ. ಎಂಥದ್ದೇ ಜ್ವರ ಬರಲಿ ಅದಕ್ಕೆ ಅಮೃತ ಬಳ್ಳಿಯ ಕಷಾಯ, ಅಮೃತ ಬಳ್ಳಿಯ ಕಡ್ಡಿಯನ್ನ ಜಜ್ಜಿಬಿಟ್ಟು ಅದನ್ನ ಇದು ಮಾಡ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿತಕ್ಕಂಥದ್ದು. ಬೇಕಾದಷ್ಟು ಪರಿಹಾರಗಳಿದೆ. ಜನ ಅದನ್ನ ಮಾಡಲ್ಲ. ಅಲ್ಲಿ ನೋಡಬೇಕು, ಅಲ್ಲಿ ಅಡ್ಮಿಟ್ ಆಗಬೇಕು. ಹಾಸಿಗೆ ಸಿಕ್ಕಲ್ಲ, ಬೆಡ್ ಸಿಗ್ತಾ ಇಲ್ಲ, ಆ ಚೆಕಪ್ಗೆ ಇಷ್ಟು ಕೇಳ್ತಾರೆ, ಅಷ್ಟು ಕೇಳ್ತಾರೆ. ಏನ್ ಮಾಡ್ತಾರೆ ಇದು? ಅವ್ರು ಸುಲಿಗೆ ಮಾಡ್ತಾರೆ, ಇವ್ರು ಸಾಯ್ತಾರೆ. ಇದು ಸಮಸ್ಯೆ ಆಗ್ತಾ ಇದೆ. ಈಗ ಅದಕ್ಕೆ ನೋಡಿ ಹೇಳ್ತಾ ಇದಾರೆ, ಒಂದು ಇದು ಹೇಳ್ತಾ ಇದ್ರು, ಕಬೂತರ್ ಅಂತಂದ್ರೆ ಪಾರಿವಾಳ. ಮೊದಲು ಮಕ್ಕಳ ಅಂತ ಇದ್ರು, ಹಾಡಿಲ್ಲ ಇತ್ತು ಹಿಂದಿ ಹಾಡು, ಕಬೂತರ್ ಆ ಆ ಆ ಆ ಅಂತ. ಈಗಲ್ಲ ಒಂದು ಬರ್ದಿದ್ದಾರೆ ನೋಡಿ, ಕಬೂತರ್ ಜ ಜ ಜ ಅಂತ ಬರ್ದಿದ್ದಾರೆ. ಕಬೂತರ್ ಆ ಆ ಆ ಅಲ್ಲ, ಕಬೂತರ್ ಜ ಜ ಜ. ಯಾಕೆಂದ್ರೆ ಬೆಂಗಳೂರಲ್ಲಿ ಸಂಜೆ ಆಗೋಗ್ಬಿಟ್ರೆ ಒಂದು ಏರಿಯಾಗಳಲ್ಲಿ ಪಾರಿವಾಳಗಳ ಹಿಂಡು ಇಳಿತವೆ. ಸಹಸ್ರಾರು ಪಾರಿವಾಳಗಳು ಇಳಿದು ಬಿಡ್ತವೆ. ಇಳಿದಾಗ ಅದಕ್ಕೆ ಏನೋ ಇವರು ಖುಷಿ. ಆ ಕಾಳು ಕಡಿಗಳನ್ನ ಅಲ್ಲಿ ಚೆಲ್ತಾರೆ. ಚೆಲ್ದಾಗ ಆ ಕಾಳು ಕಡಿಗಳನ್ನ ತಿಂದುಬಿಟ್ಟು ಅವು ತಿಂದಾದ್ಮೇಲೆ ಆ ಪಾರಿವಾಳಗಳು ಹಿಕ್ಕೆ ಇಡ್ತಾವಲ್ಲ, ವೇಸ್ಟ್ ಹೇಲು, ಅದರ ಗಲೀಜು, ಆ ಗಲೀಜನ್ನ ಅಲ್ಲಿ ವಿಸರ್ಜನೆ ಮಾಡಿದ್ಮೇಲೆ ಆ ಗಲೀಜಿನ ಕಾರಣದಿಂದಾಗಿ ಹೊಸ ವೈರಸ್ಗಳು ಹರಡ್ತವೆ ಅಂತ ವೈಜ್ಞಾನಿಕವಾಗಿ ಬರೆದ್ಬಿಟ್ಟಿದ್ದಾರೆ. ಆ ಪಾರಿವಾಳಗಳ ಹಿಕ್ಕೆಗಳಿಂದ ಕೆಟ್ಟ ಕಾಯಿಲೆಗಳು ಬರುತ್ತೆ. ಅದಕ್ಕೋಸ್ಕರ ಕಬೂತರ್ ಆ ಅಲ್ಲ, ಕಬೂತರ್ ಜ ಜ ಜ ಅಂತ ಕಳಿಸ್ರಿ. ಪಾರಿವಾಳಗಳ ಸಂಪರ್ಕಕ್ಕೆ ಹೋಗಬೇಡಿ ಅಂತಾನೆ ಬರ್ದಿದ್ದಾರೆ. ಬೇಡ ಅಂತ ವೈರಸ್ಗಳು ಹರಡ್ತಾ ಇದ್ದಾವೆ ಪಕ್ಷಿಗಳಿಂದ. ವೈರಸ್ಸು ಈಗ ಒಂದು ನೋಡಿ, ಒಂದು ಏನಾಗ್ತಿದೆ, ಆಸ್ಟ್ರೇಲಿಯಾದ ಕಾಡಿಗೆ ಬೆಂಕಿ ಬಿತ್ತು. ಆಸ್ಟ್ರೇಲಿಯಾದ ಕಾಡಿಗೆ ಬೆಂಕಿ ಬಿದ್ದಾಗ ಆಸ್ಟ್ರೇಲಿಯಾದ ಕಾಡಲ್ಲಿದ್ದಂತಹ 140 ಕೋಟಿ ಪ್ರಭೇದ ಪ್ರಾಣಿಗಳು ಸತ್ತವು. 140 ಕೋಟಿ ಅಂದ್ರೆ ಭಾರತ ದೇಶದ ಜನಸಂಖ್ಯೆ ಎಷ್ಟು ಆ ಆಸ್ಟ್ರೇಲಿಯಾ ಕಾಡಲ್ಲಿ ಸತ್ತೋದ್ವು. ಆ ಸತ್ತೋದಂತ ಪ್ರಾಣಿಗಳು ಪೂರ್ಣ ಪ್ರಮಾಣದಲ್ಲಿ ಸತ್ತಿದ್ವಾ? ಬೆಂಕಿ ಹೊಡೆದ್ವು, ಆ ಹಬೆಗೆ ತಡ್ಕೊಳ್ಳಾರ್ದೆ ಪ್ರಾಣ ಬಿಟ್ವು. ಬಾಡಿ ಸುಟ್ಟು ಇಜ್ಲಾಗ್ಲಿಲ್ಲ, ಕರ್ಕಾಗ್ಲಿಲ್ಲ, ಊತ ಬಂದು ಅಲ್ಲಲ್ಲೇ ಇದ್ವು. ಆ ಊತ ಬಂದು ಸತ್ತಂತ ಪ್ರಾಣಿಗಳ ದೇಹದಿಂದ ಕೊಳತು ಬ್ಲಾಸ್ಟ್ ಆಗಿ ಅದರಿಂದ ಬರ್ತಕ್ಕಂಥ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ನಾನಾ ತರದ ವೈರಸ್ಗಳಾಗಿ ಇವತ್ತು ಜಗತ್ತಿಗೆ ಹರಡ್ತಾ ಇದ್ದಾವೆ. ಬರೀ ಅದೊಂದೇ ಅಲ್ಲ, ಅಮೆಜಾನ್, ಬ್ರೆಜಿಲಿನ ಅಮೆಜಾನು, ಸೈಬೀರಿಯಾ, ಆಸ್ಟ್ರೇಲಿಯಾ, ಕ್ಯಾಲಿಫೋರ್ನಿಯಾ ಈ ಎಲ್ಲಾ ಬೆಂಕಿ ಅವಘಡಗಳಲ್ಲಿ ಕಾಡುಗಳಲ್ಲಿ ಇರ್ತಕ್ಕಂಥ ಪ್ರಾಣಿ ಸಂಪತ್ತುಗಳು ಸತ್ತು ಇವತ್ತು ಇಂಥ ಭಯಂಕರವಾದಂಥ ವೈರಸ್ಗಳು ಹರಡೋದಕ್ಕೆ ದಾರಿ ಆಗ್ತಾ ಇದೆ.
ಹೊಸ ಹೊಸ ವೈರಸ್ಗಳು ಸೃಷ್ಟಿಯಾಗ್ತಾ ಇದೆ. ಅದರ ಬಗ್ಗೆನೆ ನಾನು ಆಗ್ಲೇ ನಿಮ್ಗೆ ಅದನ್ನ ತೋರಿಸಿದ್ದೆ ಏನೇನ್ ಆಗ್ತಿದೆ ಅಂತ. ಇಲ್ಲಿ ನೋಡಿ, ಜಗತ್ತಿನ ಶ್ವಾಸಕೋಶಕ್ಕೆ ಬೆಂಕಿ, ಜಗತ್ತಿನ ಶ್ವಾಸಕೋಶಕ್ಕೆ ಬೆಂಕಿ. ಎಲ್ಲಿ ಇದು? ಅಮೆಜಾನ್ ಅರಣ್ಯಕ್ಕೆ ಬಿದ್ದಿರತಕ್ಕಂಥ ಬೆಂಕಿಯ ಪರಿಣಾಮ ಅದರ ಏನಾಗುತ್ತೆ ಅಂದ್ರೆ, ಜಗತ್ತಿಗೆ ಬೇಕಾಗಿರ್ತಕ್ಕಂಥ, ಇಡೀ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಟೋಟಲ್ ಆಕ್ಸಿಜನ್ ನಲ್ಲಿ 20% ಅಷ್ಟು ಆಕ್ಸಿಜನ್ ನ ಅಮೆಜಾನ್ ಅರಣ್ಯ ಒಂದೇ ಒಂದು ಕೊಡುತ್ತೆ. ಇಡೀ ಜಗತ್ತಿನ ಪಕ್ಷಿ ಸಂಕುಲದಲ್ಲಿ 40% ಅಷ್ಟು ಪಕ್ಷಿ ಸಂಕುಲ ಅದೊಂದು ಕಾಡಲ್ಲಿದೆ. ಅಷ್ಟು ಪ್ರಮಾಣದ ಬೃಹತ್ ಅರಣ್ಯ ಪ್ರದೇಶ ಇವತ್ತೇನಾಗ್ತಾ ಇದೆ? ಒಣಗೋಗ್ತಾ ಇದೆ, ನಾಶ ಆಗ್ತಾ ಇದೆ, ನೈಲ್ನಲ್ಲಿ ಭತ್ತ ಲೆವೆಲ್ಗೆ ಹೋಗ್ತಾ ಇದೆ. ಇವೆಲ್ಲ ಅವಘಡಗಳನ್ನ ನೋಡಿದಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಪ್ರಕೃತಿಯಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ನಾವು ಅವತ್ತಾಗ್ಲೇ ಮಾತಾಡಿದಾಗ ಹೇಳಿದ್ವಿ, 2ನೇ ಸೂರ್ಯ ಉದಯಿಸ್ತಾನೆ ಅಂತ ಹೇಳಿದ್ವಿ. ಉದಯಿಸ್ತಾನೆ ಈ ಡಿಸೆಂಬರ್ಗೂ, ಮುಂದಿನ ಈ ಕ್ರೋಧಿನಾಮ ಸಂವತ್ಸರ ಕಳೆಯೋದು ಯಾವಾಗ? ನೆಕ್ಸ್ಟ್ ಯುಗಾದಿಗೆ. ಯುಗಾದಿ ಕಳೆಯೋವರೆಗೂ ಕ್ರೋಧಿನಾಮ ಸಂವತ್ಸರ ಮುಂದುವರಿಯುತ್ತೆ. ಆ ಮುಂದುವರಿಯೋವರೆಗೂ ಕ್ರೋಧಿನಾಮ ಸಂವತ್ಸರದ ಅವಧಿಯ ಒಳಗಾಗೇನೆ ಭಯಂಕರ ಅವಘಡಗಳು ಸಂಭವಿಸುತ್ತೆ ಅಂತೇಳಿ ಕಾಲಜ್ಞಾನಿಗಳು ಏನು ಹೇಳಿದ್ರೋ ಇವತ್ತು ವೈಜ್ಞಾನಿಕವಾಗಿ ಅದು ಘಟಿಸ್ತಾ ಇದೆ. ಹಾಗೇನೆ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಏನ್ ಬರೆದರು? ವಾತಾವರಣಂ ಕಾಲುಷ್ಯಂ ವಲನ, ವಾತಾವರಣದ ಮಲಿನತೆಯಿಂದ, ವಾತಾವರಣಂ ಕಾಲುಷ್ಯ ವಲನ, కూర్చున్నవాళ్ళు కూర్చున్నట్లు, నిలిచిన వాళ్ళు నిలిచినట్లు, నడుస్తున్నవాళ్ళు నడుస్తున్నట్లు, నిద్రిస్తున్నవాళ్ళు నిద్రిస్తున్నట్లు ಸಮಸ್ಯೆಪಯ್ಯರು ಅಂತ ಬರ್ದಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಪರಿಸರ ಮಾಲಿನ್ಯ ಅಷ್ಟರ ಮಟ್ಟಿಗೆ ಹದಗೆಟ್ಟಿರುತ್ತೆ ಅಂತಕ್ಕಂಥದ್ದನ್ನ 500 ವರ್ಷಗಳ ಹಿಂದೆ ಪರಿಸರ ಮಾಲಿನ್ಯ ಅನ್ನೋದೇ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಬರೆದ ವಚನ ಇವತ್ತು ವಿಜ್ಞಾನಕ್ಕೆ ಕೋಇನ್ಸೈಡ್ ಆಗ್ತಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅದು. ಇವತ್ತು ನೋಡಿ, ಚೈನಾದ ಬೀಜಿಂಗ್ ನಗರದಲ್ಲಿ ಶಾಲೆಗಳಿಗೆ ರಜಾ, ತಿಂಗಳುಗಟ್ಟಲೆ ರಜಾ, ಶಾಲೆಗಳಿಲ್ಲ. ದೆಹಲಿ ಒಳಗಡೆ ಹೋಗ್ಬಿಡಿ, ಬಾರಿದೆ, ನಾವು ಚೈನಾಗೆ ಹೋಗೋದು ಬೇಡ, ದೆಹಲಿ ಒಳಗಡೆ 15 ದಿವಸ ತಿಂಗಳುಗಟ್ಟಲೆ ರಜಾ ಕೊಟ್ಬಿಟ್ರು ಅಲ್ಲಿನ ವಾಯು ಮಾಲಿನ್ಯದ ಪ್ರಭಾವದಿಂದ. ಹಂಗಾಗಿ ಏನಾಗ್ತಿದೆ, ನಮ್ಮ ನಾಗರಿಕತೆ ಬೆಳೆದ ಹಾಗೆಲ್ಲಾನು, ವೈಜ್ಞಾನಿಕ ಆವಿಷ್ಕಾರಗಳು ಹೊರಗಡೆ ಬಂದಂಗೆಲ್ಲಾನು ಪರಿಸರ ಮಾಲಿನ್ಯ ಅಂತಕ್ಕಂಥದ್ದು ತೀವ್ರತೆಯನ್ನ ಪಡ್ಕೊಳ್ತಾ ಇದೆ. ಯಾಕೆಂದ್ರೆ 125, 150 ವರ್ಷಗಳ ಹಿಂದೆ ಅರಬ್ ದೇಶಗಳಲ್ಲಿ ಪೆಟ್ರೋಲಿಯಂ ಸಂಪತ್ತು ಬಂದಾದ ಮೇಲೆ, ವೆಹಿಕಲ್ಸ್ಗಳು ಬಂದಾದ ಮೇಲೆ, ಕೈಗಾರಿಕಾ ಕ್ರಾಂತಿ ಆದ ಮೇಲೆ, ಇಂಡಸ್ಟ್ರಿಗಳು ಬೆಳೆದ ಮೇಲೆ ವಾಯು ಮಾಲಿನ್ಯದ ಪ್ರಭಾವ ಜಾಸ್ತಿ ಆಗೋಯ್ತು. ಅದರ ಕಾರಣದಿಂದಾನೇ ಈ ತರ ಎಲ್ಲ ಘಟನೆಗಳು ಸಂಭವಿಸ್ತಿರೋದ್ರ ಬಗ್ಗೆ 500 ವರ್ಷಗಳ ಹಿಂದೆ ಅವರು ಬರೆದಿರತಕ್ಕಂಥ ಕಾಲಜ್ಞಾನದ ವಚನ ಇವತ್ತಿನ ವೈಜ್ಞಾನಿಕ ಯುಗಕ್ಕೆ ಕೋಇನ್ಸೈಡ್ ಆಗ್ತಾ ಇದೆ. ಇದಕ್ಕಿಂತಲೂ ಬೆಸ್ಟ್ ಎಕ್ಸಾಂಪಲ್ಸ್ ಇನ್ನೇನ್ ಕೊಡ್ಬೋದು? ಇದು ನಾವು ಅರ್ಥ ಮಾಡ್ಕೋಬೇಕು ಏನಾಗ್ತಿದೆ ಅಂತ ಅಂದ್ಬಿಟ್ಟು. ನಾವು ಬರೀ ಕಾಲಜ್ಞಾನ ಹೇಳ್ತಾ ಇರೋದಲ್ಲ, ಕಾಲಜ್ಞಾನ ಮತ್ತು ವಿಜ್ಞಾನ ಹೇಗೆ ಒಂದಕ್ಕೊಂದು ಕಂಪ್ಯಾರಿಸನ್ ಆಗ್ತಿದೆ ಅಂತಕ್ಕಂಥದ್ರ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ಕೇಳ್ತಕ್ಕಂಥ ವೀಕ್ಷಕ ಬಂಧುಗಳು ಇದ್ರ ಬಗ್ಗೆ ಜಡ್ಜ್ ಮಾಡ್ಬೇಕು. ಹೌದು, ನಿಜ, ಕರೆಕ್ಟ್, ನಾವೇನ್ ಮಾಡ್ತಾ ಇದೀವಿ, ಪರಿಸರವನ್ನು ಯಾವ ತರ ಹಾಳುಗೆಡುತ್ತಾ ಇದೀವಿ, ಇದರ ಪರಿಣಾಮ ಏನಾಗ್ಬಹುದು, ಮಾಡಬಾರದು ಮಾಡಿದ್ರೆ ಆಗಬಾರದಾಗತ್ತೆ, ಮಾಡಿದುಣ್ಣೋ ಮಹಾರಾಯ ಅಂತಕ್ಕಂಥ ಗಾದೆ ಹುಟ್ಟೋದಕ್ಕೂ ಇವೆಲ್ಲ ಘಟನೆಗಳು ಕಾರಣ ಆಗ್ತಿರ್ತಕ್ಕಂಥದ್ದು. ಖ್ಯಾತ ಪರಿಸರವಾದಿ, ಖ್ಯಾತ ಚಿಂತಕ ನಾಗೇಶ್ ಹೆಗಡೆ ಅವರು ಬರೀತಾರೆ, ಭೂಮಿಗೆ ಕಷ್ಟ ಬಂದಾಗ ಹೊರಡಬೇಕೆ. ಭೂಮಿಗೆ ಕಷ್ಟ ಬಂದಾಗ ಹೊರಡಬೇಕೆ. ಹೋರಾಡೋದಕ್ಕೆ ನಮ್ಗಿಲ್ಲ ಚಾನ್ಸಸ್ ಇಲ್ಲ. ದೇರ್ ಇಸ್ ನೋ ಚಾನ್ಸಸ್ ಟು ಫೈಟ್. ನಾವೇನಿದ್ರು ಓನ್ಲಿ ಫ್ಲೈಟ್, ನಾಟ್ ಫೈಟ್, ಓನ್ಲಿ ಫ್ಲೈಟ್. ಆ ತರ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ. ಹಾಗಾಗಿ ಇವತ್ತು ನೋಡಿ, ಈ ಒಂದು ಕಾರಣದಿಂದೆಲ್ಲ ಏನೆಲ್ಲ ಆಗ್ತಿದೆ ಅಂತ ಅನ್ನೋದ್ರ ಬಗ್ಗೆ, ವೈರಸ್ಗಳ ಬಗ್ಗೆ ಮಾತಾಡ್ತಿದ್ವಿ ನಾವು. ಈಗ ಇದ್ದಕ್ಕಿದ್ದ ಹಾಗೆ ಮಳೆ, ಮರಗಳೆಲ್ಲ ಮುರಿದು ಬಿದ್ದಿದ್ದಾವೆ, ಚರಂಡಿಗಳ ಗಟಾರಗಳೆಲ್ಲ ಕಚ್ಚಿಬಿಡಿ, ಮತ್ತೆ ಚರಂಡಿ ನೀರುಗಳಿಂದ ಆವೃತ ಆಗೋಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಉಳಿದಿರ್ತಕ್ಕಂಥ 106 ಕೆರೆಗಳು ಬೆಂಗಳೂರು ಮಹಾನಗರದ ಜನಗಳ ತ್ಯಾಜ್ಯದ ನೀರಿಂದ ತುಂಬಿ ತುಳುಕುತ್ತಾ ಇದೆ, ಕೂಡಿ ಹೋಗ್ತಾ ಇದ್ದಾವೆ. ಅಲ್ಲಿ ಮಾಡಿರ್ತಕ್ಕಂಥ ತ್ಯಾಜ್ಯದ ಗಲೀಜಿನ ಪರಿಣಾಮದಿಂದಾಗಿ ಅಲ್ಲಿ ಸೃಷ್ಟಿಯಾಗ್ತಕ್ಕಂಥ ಲಾರ್ವಾ ಮೊಟ್ಟೆಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ಸೊಳ್ಳೆಗಳ ಪರಿಣಾಮ ಇವತ್ತು ಬೆಂಗಳೂರು ಮಹಾನಗರ ಭಯಂಕರವಾದ ಡೆಂಗ್ಯೂ ಜ್ವರಕ್ಕೆ ಈಡಾಗ್ತಾ ಇದೆ.